ನಮಸ್ಕಾರ ವೀಕ್ಷಕರೇ, ನಮ್ಮ ಅಗ್ರಿ ಸ್ಟಾರ್ಟಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಬೆಳೆದ ಬೆಳೆಯನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋದರೆ ಬೆಲೆ ಬಂದರೆ ಬಂತು, ಇಲ್ಲದಿದ್ದರೆ ಇಲ್ಲ. ಆದರೆ ಅದೇ ಬೆಳೆಯನ್ನು ನಾವು ಸ್ವಲ್ಪ ಬದಲಾವಣೆ ಮಾಡಿ ಮೌಲ್ಯವರ್ಧನೆಯನ್ನು ಮಾಡಿ ಮಾರಾಟ ಮಾಡಿದರೆ 3 ಪಟ್ಟು ಹೆಚ್ಚು ಆದಾಯ ಬರುತ್ತೆ. ಹಾಗಾದರೆ ಇಂದು ನಾನು ನಿಮಗೆ ಹೇಳುತ್ತಿರುವುದು ಅದೇ ವಿಷಯ. ನಮ್ಮ ಹೊಲದಲ್ಲಿ ಬೆಳೆದಂಥ ಮೆಕ್ಕೆಜೋಳವನ್ನು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡುವ ಸರಳವಾದ ಒಂದು ವಿಧಾನವನ್ನು ನಾನು ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ. ಇದರಿಂದ ನಮ್ಮ ಆದಾಯವನ್ನು 3 ಪಟ್ಟು ಹೆಚ್ಚಿಗೆ ಮಾಡ್ಕೋಬೋದು ಮತ್ತು ಮೌಲ್ಯವರ್ಧನೆಯನ್ನು ಮಾಡಿ ನಮ್ಮ ಒಂದು ಉದ್ದಿಮೆಯನ್ನು ಪ್ರಾರಂಭ ಮಾಡ್ಬೋದು ಸ್ನೇಹಿತರೆ. ಹಾಗಾದರೆ ಮತ್ತೆ ತಡ, ಬನ್ನಿ ನಮ್ಮ ವಿಡಿಯೋ ಮುಂದುವರ್ಸೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ. ಇದರಿಂದ ನಮಗೆ ಇನ್ನೂ ಹೆಚ್ಚಿನ ಒಂದು ರೈತರಿಗೋಸ್ಕರ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ ಸ್ನೇಹಿತರೆ. ಬನ್ನಿ ಹಾಗಾದರೆ ಶುರು ಮಾಡೋಣ ಸ್ನೇಹಿತರೆ. ಮೆಕ್ಕೆಜೋಳವನ್ನು ಭಾರತದಲ್ಲಿ ಎಲ್ಲರೂ ಇಷ್ಟಪಡುವಂಥ ಒಂದು ರುಚಿಕರ ಮತ್ತು ಆರೋಗ್ಯಕರ ಆಹಾರ. ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ, ಜಾತ್ರೆ, ಮೇಳ, ಉದ್ಯಾನವನ, ಬಸ್ ನಿಲ್ದಾಣ, ಶಾಲೆ ಕಾಲೇಜು ಹತ್ತಿರ ಎಲ್ಲೆಡೆಯೂ ಮೆಕ್ಕೆಜೋಳಕ್ಕೆ, ಬಿಸಿ ಮಾಡಿದಂಥ ಮೆಕ್ಕೆಜೋಳಕ್ಕೆ ಬಹಳನೇ ಬೇಡಿಕೆ ಇರುತ್ತೆ ಸ್ನೇಹಿತರೆ. ಇದನ್ನು ನೀರಿನಲ್ಲಿ ಕುದಿಸಿ ಇದಕ್ಕೆ ಸ್ವಲ್ಪ ಉಪ್ಪು, ಮಸಾಲೆ ಖಾರ, ಸ್ವಲ್ಪ ನಿಂಬೆಹಣ್ಣು ಹಚ್ಚಿದರೆ ಇದು ಬಹಳಷ್ಟು ತಿನ್ನಲಿಕ್ಕೆ ಭಾರಿ ಟೇಸ್ಟ್ ಆಗುತ್ತೆ. ಇದನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಬಹಳ ಇಷ್ಟಪಟ್ಟು ತಿಂತಾರೆ. ಇದನ್ನು ತಿನ್ನೋದಕ್ಕೆ ಬಹಳನೇ ರುಚಿ ಸಿಗುತ್ತೆ ಮತ್ತು ಮಳೆಗಾಲದಲ್ಲಿ ಇದು ಬಹಳನೇ ಇಷ್ಟಪಡುವಂಥ ಒಂದು ಪದಾರ್ಥ. ಈ ಮೆಕ್ಕೆಜೋಳವನ್ನು ನಾವು ನಮ್ಮ ಹೊಲದಲ್ಲಿ ಬೆಳೆದಂಥ ಮೆಕ್ಕೆಜೋಳವನ್ನು ನಾವು ತಂದುಬಿಟ್ಟು ನೀರಿನಲ್ಲಿ ಕುದಿಸಿ ಅದಕ್ಕೆ ಸ್ವಲ್ಪ ಖಾರ, ಮಸಾಲೆಯನ್ನು ಹಚ್ಚಿ ಮಾರ್ಕೆಟಿಂಗ್ ಮಾಡಿದರೆ ಆಗುತ್ತೆ ಸ್ನೇಹಿತರೆ. ಈ ವ್ಯವಹಾರವನ್ನು ಮಾಡೋದಕ್ಕೆ ನಮಗೆ ಒಂದು ಅತಿ ಬಂಡವಾಳದ ಕೊರತೆ ಇಲ್ಲ. ಕಡಿಮೆ ಬಂಡವಾಳದಿಂದ ಈ ಉದ್ಯಮವನ್ನು ನಾವು ಪ್ರಾರಂಭ ಮಾಡಬಹುದು. ಇದಕ್ಕೆ ಬಂಡವಾಳನೇ ಬೇಡ, ಇದಕ್ಕೆ ಲೈಸೆನ್ಸನ್ನು ಬೇಡ, ಇದಕ್ಕೆ ಕರೆಂಟ್ ಬೇಡ, ಲೈಟ್ ಬಿಲ್ ಬೇಡ, ಮಷಿನ್ ಬೇಡ, ಪ್ಯಾಕೇಜಿಂಗ್ ಬೇಡ, ಏನೂ ಇಲ್ಲ ಇದರಲ್ಲಿ. ನಾವು ಹೇಗೆ ನಮ್ಮ ಕೃಷಿಯನ್ನು ಮಾಡ್ತಾ ಇರ್ತೀವೋ ಅದರ ಜೊತೆಗೇ ಕೂಡ ಈ ಒಂದು ಉದ್ಯಮವನ್ನು ನಾವು ಪ್ರಾರಂಭ ಮಾಡ್ಬೋದು. ಅದು ಕಡಿಮೆ ಬಂಡವಾಳದಿಂದ ಸ್ನೇಹಿತರೆ. ನಮ್ಮ ಹೊಲದಲ್ಲಿ ಹಾಕಿರುವಂಥ ಮೆಕ್ಕೆಜೋಳವನ್ನು ನಾವು ಏನು ಮಾಡ್ತೇವೆ, ಕ್ವಿಂಟಲ್ ಗಂಟಲೆ ನಾವು ಮಾರುಕಟ್ಟೆಗೆ ಅದನ್ನು ಮಾರಾಟ ಮಾಡ್ತೇವೆ. ಅಲ್ಲಿ ನಮಗೆ ದರ ಸಿಕ್ಕರೆ ಸಿಕ್ತು, ಇಲ್ಲಾಂದರೆ ಇಲ್ಲ. ನಮಗೆ ಒಮ್ಮೊಮ್ಮೆ ಸರ್ತಿ ಏನಾಗುತ್ತೆ, ಲಾಭ ಆದರೂ ಆಗ್ಬೋದು, ಇಲ್ಲಾಂದರೆ ನಷ್ಟನೂ ಕೂಡ ಆಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ನಾವು ಬೆಳೆದಂಥ ಒಂದು ಮೆಕ್ಕೆಜೋಳದ ತೆನೆಯನ್ನು ನೀವು ಏನು ಮಾಡಿರಿ, ಅದನ್ನು ನೀರಲ್ಲಿ ಕುದಿಸಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು, ಖಾರ ಮತ್ತು ನಿಂಬೆಹಣ್ಣನ್ನು, ಮಸಾಲೆ ಖಾರವನ್ನು ಹಚ್ಚಿ ಅದನ್ನು ತಿನ್ನುವುದಕ್ಕೆ ರೆಡಿ ಮಾಡಿ ಮೌಲ್ಯವರ್ಧನೆ ಮಾಡಿ. ಇದರಿಂದ ನಾವು 2 ಪಟ್ಟು ಆದಾಯವನ್ನು ಹೆಚ್ಚಿಗೆ ಮಾಡ್ಕೋಬೋದು. ನೋಡಿ, ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ನಾವು ಮೆಕ್ಕೆಜೋಳವನ್ನು ರಾಶಿ ಮಾಡಿಕೊಂಡು ಮಾರುಕಟ್ಟೆಗೆ ತೆಗೆದುಕೊಂಡು ಹೋದಾಗ ಕ್ವಿಂಟೋಲಿಗೆ 2 ರಿಂದ 2.5 ಸಾವಿರ ರೂಪಾಯಿ ಮಾರಾಟ ಮಾಡಿದರೆ ಹೇಗಿರುತ್ತೆ, ಅದನ್ನೇ ನಾವು ಒಂದು ಮೆಕ್ಕೆಜೋಳದ ತೆನೆಯನ್ನು ಅದನ್ನು ನಾವು ನೀರಲ್ಲಿ ಕುದಿಸಿಬಿಟ್ಟು ಅದಕ್ಕೆ ಉಪ್ಪು, ಖಾರ, ನಿಂಬೆಹಣ್ಣು ಹಾಕಿಬಿಟ್ಟು ಒಂದು ತೆನೆಗೆ 20 ರೂಪಾಯಿದಂಗೆ ಕೊಟ್ಬಿಟ್ರೆ ಒಂದು 100 ಮೆಕ್ಕೆಜೋಳದ ತೆನೆಗೆ ಎಷ್ಟಾಯಿತು, 2,000 ಆಯಿತು. ಹಾಗಾದರೆ ನಾವು ಒಂದು 10 ಗುಂಟೆಯಲ್ಲಿ ಮಿನಿಮಮ್ ಆಗಿ ಒಂದು 1,000 ಮೆಕ್ಕೆಜೋಳದ ತೆನೆ ಬಂದರೆ ಎಷ್ಟಾಗುತ್ತೆ? ಹಾಗಾದರೆ ಒಂದು ತೆನೆಗೆ 20 ರೂಪಾಯಿ ಅಂದರೆ 1,000ಕ್ಕೆ ಹೆಚ್ಚು ಕಡಿಮೆ ಏನಿಲ್ಲ ಅಂದರೂ 40,000 ರೂಪಾಯಿ ನಮಗೆ ಇನ್ಕಮ್ ಬರುತ್ತೆ ಸ್ನೇಹಿತರೆ. ನೋಡಿ, ನಾವು ಆ ಮೆಕ್ಕೆಜೋಳದನ್ನು ರಾಶಿ ಮಾಡಿಬಿಟ್ಟು ಮಾರುಕಟ್ಟೆಗೆ ತೆಗೆದುಕೊಂಡು ಹೋದಾಗ ನಮಗೆ ಎಷ್ಟು ಲಾಭ ಬರುತ್ತೆ. ಇದನ್ನೇ ಒಂದು ಮೌಲ್ಯವರ್ಧನೆ ಮಾಡಿದಾಗ ನಮಗೆ ಬರುವಂಥ ಲಾಭ ಎಷ್ಟು ನೋಡಿ, 3 ಪಟ್ಟು ಆದಾಯ ಜಾಸ್ತಿ ಸಿಗುತ್ತೆ. ಇದರಿಂದ ನಮಗೆ ನೇರ ಮಾರಾಟದ ಒಂದು ಅವಕಾಶ ಸಿಗುತ್ತೆ. ನಮಗೆ ಗ್ರಾಹಕರು ಪರಿಚಯ ಆಗ್ತಾರೆ, ನಮಗೆ ಲಾಭವೂ ಜಾಸ್ತಿ ಆಗುತ್ತೆ. ಇದರಿಂದ ನಮ್ಮ ಒಂದು ಉದ್ಯಮವನ್ನು ಪ್ರಾರಂಭ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ. ಯಾವುದೇ ಒಂದು ಉದ್ಯಮವನ್ನು ಪ್ರಾರಂಭ ಮಾಡಬೇಕಾದ್ರೆ ನಿಮಗೆ ಮಹತ್ವದ ಒಂದು ಘಟ್ಟ ಅಂತಂದರೆ ಅದು ಗ್ರಾಹಕರ ಸಂಪರ್ಕ. ನಮಗೆ ಗ್ರಾಹಕರ ಸಂಪರ್ಕದಿಂದ ನಮ್ಮ ಉದ್ಯಮವನ್ನು ನಾವು ಮುಂದೆ ನಡೆಸಿಕೊಂಡು ಹೋಗ್ಬೋದು. ನೀವು ಇದೇ ರೀತಿ ಕಡಿಮೆ ಬಂಡವಾಳದಿಂದ ನಿಮ್ಮ ಹೊಲದಲ್ಲಿ ಬೆಳೆದಿರುವಂಥ ಒಂದು ಮೆಕ್ಕೆಜೋಳವನ್ನು ನೀವು ಈ ರೀತಿ ಮೌಲ್ಯವರ್ಧನೆ ಮಾಡಿ ನಿಮ್ಮ ಒಂದು ಕೃಷಿಯಲ್ಲಿ ಕೆಲಸವನ್ನು ಮುಂದುವರಿಸುತ್ತಾ
ದಿನಕ್ಕೆ 1 ತಾಸುಗಳ ಒಂದು ಈ ಕೆಲಸವನ್ನು ಮಾಡಿದರೆ ನಿಮಗೆ ಆದಾಯನೂ ಸಿಗುತ್ತೆ, ನಿಮ್ಮ ಒಂದು ಉದ್ಯಮವನ್ನು ಪ್ರಾರಂಭ ಮಾಡ್ದಂಗಾಗುತ್ತೆ ಸ್ನೇಹಿತರೆ. ನಾನು ಇವತ್ತೊಂದು ನಿಮಗೆ ಉದಾಹರಣೆಯನ್ನು ಹೇಳ್ತಾ ಇದ್ದೀನಿ. ಇನ್ಫೋಸಿಸ್ ಕಂಪ್ನಿ ಯಾರಿಗೆ ಗೊತ್ತಿಲ್ಲ ಹೇಳಿ? ನಾರಾಯಣ ಮೂರ್ತಿಯವರು ಇನ್ಫೋಸಿಸ್ ಕಂಪ್ನಿಯನ್ನು ಪ್ರಾರಂಭ ಮಾಡಿದ್ದು ಮೊದಲು ಕೇವಲ 10,000 ರೂಪಾಯಿಯಿಂದ. 10,000 ರೂಪಾಯಿಯಿಂದ ತಮ್ಮ ಒಂದು ಇನ್ಫೋಸಿಸ್ ಕಂಪ್ನಿಯನ್ನು ಕಟ್ಟಿ ಒಂದು ಚಿಕ್ಕದಾದ ರೂಮಿನಲ್ಲಿ ಆ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು. ಇವತ್ತು ಅದು ನಮ್ಮ ದೇಶದಲ್ಲಿ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಹಾಗೆ ಸ್ನೇಹಿತರೆ, ನಮ್ಮ ಒಂದು ಹೊಲದಲ್ಲಿ ಬೆಳೆದಿರುವಂಥ ಒಂದು ಉತ್ಪನ್ನವನ್ನು, ಮೆಕ್ಕೆಜೋಳ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಯಾವುದೇ ಒಂದು ಕಬ್ಬು ಆಗಿರ್ಬೋದು, ಯಾವುದೇ ಒಂದು ಉತ್ಪನ್ನವನ್ನು ನಾವು ಒಂದು ಸಣ್ಣ ಮಟ್ಟದಿಂದ ಪ್ರಾರಂಭ ಮಾಡಿ ದೊಡ್ಡ ಮಟ್ಟಕ್ಕೆ ಬೆಳೆಸಬೇಕಾದ್ರೆ ನಾವು ಸಣ್ಣ ಮಟ್ಟದಿಂದಲೇ ಪ್ರಾರಂಭ ಮಾಡಬೇಕು. ನೀವು ಒಂದು ಸಣ್ಣ ಬಂಡವಾಳದಿಂದ ಈ ಮೆಕ್ಕೆಜೋಳದ ತೆನೆಯನ್ನು ನೀವು ಒಂದು ಮೌಲ್ಯವರ್ಧನೆ ಮಾಡಿ ನಿಮ್ಮ ಒಂದು ಉದ್ಯಮವನ್ನು ಪ್ರಾರಂಭ ಮಾಡಿ. ಇಲ್ಲಿಂದಲೇ ಪ್ರಾರಂಭ ಮಾಡಿ ಅದು ಯಾವ ರೀತಿ ಎತ್ತರಕ್ಕೆ ಕೊಂಡೊಯ್ಯುತ್ತೆ ನಿಮ್ಮನ್ನೇ ಅನ್ನೋದನ್ನು ಕೂಡ ನೀವು ಗಮನವಿಟ್ಟು ನೋಡ್ಕೋಬೋದು ಸ್ನೇಹಿತರೆ. ಯಾಕೆಂದರೆ ನೀವು ಯಾವಾಗ ಮನುಷ್ಯ ಬದಲಾವಣೆಯನ್ನು ಆಗಬೇಕು ಅನ್ನೋ ಪ್ರಬಲವಾದ ಇಚ್ಛೆ ಮತ್ತು ಆಸಕ್ತಿ ಇರುತ್ತೋ ಆ ಮನುಷ್ಯ ಬದಲಾವಣೆ ಆಗೇ ಆಗ್ತಾನೆ. ಸ್ನೇಹಿತರೆ, ರೈತ ಬಂಧುಗಳೇ, ನಾವು ಕೂಡ ಬದಲಾಗಬೇಕು. ನಮ್ಮ ಹೊಲದಲ್ಲಿ ಬೆಳೆದಿರುವಂಥ ಬೆಳೆ ನಮಗೆ ನಷ್ಟ ಆಗುತ್ತಂದರೆ ನಾವು ಎಲ್ಲೋ ಒಂದು ಕಡೆ ತಪ್ಪು ಮಾಡ್ತಾಯಿದ್ದೀವಿ. ನಮ್ಮ ಹೊಲದಲ್ಲಿರುವಂಥ ಬೆಳೆಯನ್ನು ನಾವು ಮೌಲ್ಯವರ್ಧನೆ ಮಾಡಿ ಮಾರುಕಟ್ಟೆಯನ್ನು ಮಾಡಿ ನಮ್ಮ ಹೊಲದಲ್ಲಿರುವಂಥ ಬೆಳೆಯಿಂದ ನಾವು ಲಾಭ ಮಾಡಿಕೊಳ್ಬೇಕು. ಇದಕ್ಕೆ ನಮಗೆ ಪ್ರತಿದಿನವೂ ಕೂಡ ನಮ್ಮ ಕಲಿಕೆ ಮುಂದುವರಿಸುತ್ತಾ ಹೋಗಬೇಕು. ನಾವು ನಮ್ಮ ಬೆಳೆಯಿಂದ ಕಲಿತಾ ಇರಬೇಕು. ಬರೀ ರೈತರಾದರೆ ನಾವು ಬೆಳೆ ಬೆಳೆಯೋದೊಂದೇ ಅಲ್ಲ, ಅದನ್ನು ಮಾರುಕಟ್ಟೆ ಮಾಡೋದನ್ನು ಕೂಡ ನಾವು ಕಲಿಬೇಕು. ದಿನಪ್ರತಿಯೂ ಕೂಡ ಕಲಿತಾ ಇರಬೇಕು. ಪ್ರತಿಯೊಬ್ಬ ರೈತರು ಕೂಡ ರೈತೋದ್ಯಮಿ ಆಗಬೇಕು. ರೈತೋದ್ಯಮಿ ಆಗಬೇಕಾದ್ರೆ ಒಂದೇ ದಿನದಲ್ಲಿ ಆಗುವಂಥ ಕೆಲಸ ಅಲ್ಲ ಅದು. ನಾವು ದಿನಪ್ರತಿಯೂ ಕೂಡ ನಮ್ಮ ಹೊಲದಲ್ಲಿ ಆಗುವಂಥ ಬದಲಾವಣೆಗಳು, ನಮ್ಮ ಜನರಲ್ಲಿ ಆಗುವಂಥ ಬದಲಾವಣೆಗಳಿಂದ ನಾವು ಕಲಿತಾ ಇರಬೇಕು. ಸ್ನೇಹಿತರೆ, ರೈತ ಬಂಧುಗಳೇ, ಈ ಮಾಹಿತಿಯಿಂದ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ ಖಾಲಿ ಇದೆ, ಕಮೆಂಟ್ ಮಾಡಿ. ಮತ್ತು ನಮ್ಮ ಅಗ್ರಿ ಸ್ಟಾರ್ಟಪ್ ಯೂಟ್ಯೂಬ್ ಚಾನಲನ್ನು ಸಪೋರ್ಟ್ ಮಾಡಿ. ಯಾಕಂತಂದರೆ ನನ್ನ ಉದ್ದೇಶ ಇಷ್ಟೇ, ನಮ್ಮ ರೈತರಿಗೋಸ್ಕರ ನಾನು ವಿಡಿಯೋ ಮಾಡ್ತಾ ಇರ್ತೀನಿ. ನಮ್ಮ ರೈತರು ಬೆಳೆಯೋದೊಂದೇ ಅಷ್ಟೇ ಅಲ್ಲ, ಅದನ್ನು ಮೌಲ್ಯವರ್ಧನೆಯನ್ನು ಮಾಡಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಬೇಕು. ಅವರು ಕೂಡ ಆರ್ಥಿಕವಾಗಿ ಸಫಲರಾಗಬೇಕು. ಆರ್ಥಿಕ ಸ್ಥಿತಿಯಿಂದ ಅವರು ಕೂಡ ಉತ್ತಮವಾಗಿ ಜೀವನ ಮಾಡಬೇಕನ್ನೋದು ನನ್ನ ಉದ್ದೇಶ. ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ.